ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ. ಈ ವ್ರತವನ್ನು ಪ್ರತಿಯೊಬ್ಬ ಹೆಣ್ಣು ಮಗುವೂ ಕೂಡ ತನ್ನ ಗಂಡನ ಆಯಸ್ಸು ವೃದ್ಧಿಯಾಗಲಿ ಅಂತ ಅಂದ್ಬಿಟ್ಟು ಮಾಡೋ ಅಂಥ ಒಂದು ವ್ರತ ಅಂತ ಹೇಳ್ಬೋದು. ಈ ವ್ರತವನ್ನು ಮದುವೆ ಆಗಿರೋರು ಕೂಡ ಮಾಡ್ಬೋದು, ಹಾಗೆ ಮದುವೆ ಆಗದೇ ಇರೋರು ಕೂಡ ಮಾಡ್ಬೋದು. ನಮ್ಮಲ್ಲಿ ತುಂಬ ಜನಕ್ಕೆ ಇರುವಂತಹ ತಪ್ಪು ಕಲ್ಪನೆ ಏನಂದರೆ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದಪೂಜೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದು ಬಹಳನೇ ಮುಖ್ಯ. ಜೋಡಿ ದೀಪಗಳನ್ನು ಇಟ್ಟು ಆ ಜೋಡಿ ದೀಪಗಳನ್ನು ಶಿವ ಪಾರ್ವತಿ ಅಂತ ಭಾವಿಸಿ ಮಾಡುವಂತಹ ವ್ರತನೇ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ವ್ರತ ಅಂತ ಹೇಳ್ಬೋದು. ನೀವು ಭೀಮನ ಅಮಾವಾಸ್ಯೆ ದಿನ ಪಾದಪೂಜೆ ಮಾಡದೇ ಇದ್ದರೂ ಕೂಡ ಈ ವ್ರತವನ್ನು ಮಾಡಿದ್ರೆ ಸಾಕು, ಸಂಪೂರ್ಣ ಫಲ ಅನ್ನೋದು ನಿಮಗೆ ಸಿಗುತ್ತೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು